1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗಿದೆ. ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಾ ಜಿ, ನಾರಾಯಣ್, ವಿಜಯ ಪೈ, ಸ್ಟ್ಯಾನಿ ತಾವ್ರೋ, ನಾರಾಯಣ ಪೂಜಾರಿ, ಮೋಹನ್ ಬಂಗೇರ, ಆನಂದಯ್ಯ ನಾಯ್ಕ್, ಹೇಮನಾಥ್, ಜೆರಾಲ್ಡ್, ಶ್ರೀಮತಿ ಭಾರತಿ, ಸಿರಿಲ್ ರಾಬರ್ಟ್ ಡಿಸೋಜಾ ಮುಂತಾದವರು ಪಾಲ್ಗೊಂಡು ಪ್ರತಿಭಟನೆಗೆ ಜೀವ ತುಂಬಿದ್ರು. ನೌಕರರು ಕೂಡ ನಿವೃತ್ತಿ ಆದ ನಂತರ ಬೀದಿಗಿಳಿಗೆ ಇಳಿಲಿಕ್ಕೆ ಬಂದದ್ದು ನಿಜವಾಗಿ ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಿವೃತ್ತರಾದ ಎಲ್ಲ ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ನೀಡಲಿಕ್ಕಿದ್ದೇವೆ. ಅದರ ಪ್ರತಿ ನನ್ನ ಕೈಯಲ್ಲಿದೆ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಹೀಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಮುಖಾಂತರ ಮಾನ್ಯರೇ, ವಿಷಯ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಅರ್ಪಣೆ. ಈ ಮೂಲಕ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿ 6ನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಲಾಗಿದೆ. ನಮಗೆ ನಷ್ಟವಾದ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ತಮಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ, ಶಾಸಕರ, ಜಿಲ್ಲಾಧಿಕಾರಿಗಳ ಹಾಗೂ ತಹಶೀಲ್ದಾರ್ಗಳ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ. ಈ ದಿಸೆಯಲ್ಲಿ ನಾವುಗಳೆಲ್ಲ ತಾಲೂಕು, ಜಿಲ್ಲೆ, ವಿಭಾಗ ಮಟ್ಟದಲ್ಲಿ ಬೃಹತ್ ಸಭೆಗಳನ್ನು ಜರುಗಿಸಿದ್ದೇವೆ. ನಮಗೆ ನ್ಯಾಯ ಕೊಡಿಸಿ ಆದಷ್ಟು. ಇನ್ನು ನಮಗೆ ಈ ಪ್ರತಿಭಟನೆ, ನಾವು ನಿವೃತ್ತರು, ನಾವು ಹಿರಿಯ ನಾಗರಿಕರು, ಮತ್ತು ಈಗ ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ಎಲ್ಲರೂ ಈಗ 30ರಿಂದ 41 ವರ್ಷ ಕೂಡ ಸೇವೆ ಮಾಡಿದವರು ಇದ್ದಾರೆ. ಅವರು ಆರೋಗ್ಯವಂತರಾಗಿಲ್ಲ. ಎಲ್ಲಿ ಬೇಕಾದರೆ ಹೇಳ್ತಾನೆ. ಈಗ ಇದರಲ್ಲೀಗ ಯಾರ ಕಿಸೆಯಲ್ಲಿ ಎಷ್ಟು ಟ್ಯಾಬ್ಲೆಟ್ ಉಂಟು, ಎಷ್ಟು ಇದುಂಟು, ಅವ್ರಿಗೆ ಗೊತ್ತು ಯಾವ ರೀತಿಯ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತೇಳಿ. ಎಲ್ಲರೂ ತಿಳಿದ ವಿಷಯ. ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಈ ಅನಾರೋಗ್ಯದಿಂದಲೇ ಇಲ್ಲಿ ಬಂದು ಹಾಜರಾದವರು ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ಇದನ್ನು ಪರಿಗಣಿಸಿ ನಮ್ಮ ಈ ಕೂಗನ್ನು ಕೇಳಿ ನಮಗೆ ಆದಷ್ಟು ಬೇಗ, ಈಗಾಗಲೇ ಒಂದು ನಮ್ಮ ರಾಜ್ಯಾಧ್ಯಕ್ಷರಿಂದ ಬಂದಿದೆ, ನಮ್ಮ ಆರ್ಥಿಕ ಇಲಾಖೆಗೆ ಏನು ಪತ್ರ ಕಳಿಸಿದ್ದಾರೆ ಅಂತೇಳಿ ಒಂದು ಸುದ್ದಿ ಉಂಟು. ಮುಂದಿನ ದಿನಗಳಲ್ಲಿ ಆಗುವಂಥ ರಾಜ್ಯಾಧ್ಯಕ್ಷರು ತಿಳಿಸಿದರು. ಇದಕ್ಕೆ ಹೆಚ್ಚು ಇನ್ನು ಅವಕಾಶ ನೀಡದೆ ತಾರತಮ್ಯವನ್ನು ಹೋಗಲಾಡಿಸಬೇಕಂತೇಳಿ ನಾನು ಎಲ್ಲ ನಮ್ಮ ಜಿಲ್ಲಾ ಎಲ್ಲ ಪ್ರತಿ ಬರುವ ನಿವೃತ್ತ ನೌಕರರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಕೊಳ್ತೇನೆ. ನಮಗೆ ಆದಷ್ಟು ಬೇಗ ಜಯ ಸಿಗಲಿ. ಜೈ ಕರ್ನಾಟಕ. ಸರ್ಕಾರದ ಅವರ ಸರ್ವಿಸಲ್ಲಿ ಪೂರ್ತಿ ಅವರು ಈ ನಮ್ಮ ಸಂಘಟನೆಗೋಸ್ಕರ ನೌಕರರ ಒಳಿತ ದುಡಿದವರು ಅವರು ಬಂದಿದ್ದಾರೆ. ಆ ಹಿರಿಯರ ಒಂದು 2 ಮಾತು ನಾನು ಈ ಸಭೆಯಲ್ಲಿ ಅವರು ನುಡಿಬೇಕಂತ ನಾನು ವಿನಂತಿ ಮಾಡ್ತೀನಿ. ಇಲ್ಲದಿದ್ದರೂ ಕೂಡ ಇವರಿಗೆ ಈ ಸೌಲಭ್ಯ ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇವರಿಗೆ ಬೆಂಬಲಿತವಾಗಿ ಬಂದಿದ್ದೇನೆ. ಸರ್ಕಾರ ನಿಜವಾಗಿಯೂ ಇವರಿಗೆ ನ್ಯಾಯಯುತವಾಗಿ ಇರುವ ಬೇಡಿಕೆಯನ್ನು ಅಗತ್ಯವಾಗಿ ಈಡೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಹಾಗೂ ಆಡಳಿತ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಇದನ್ನು ಆದಷ್ಟು ಶೀಘ್ರ ಅವರ ಬೇಡಿಕೆಯನ್ನು ಈಡೇರಿಸಬೇಕು. ಶೋಭೆ ತರುವಂಥ ವಿಚಾರ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಾವು ಹೆಚ್ಚುವರಿಯಾಗಿ ಏನನ್ನು ಕೇಳ್ತಾ ಇಲ್ಲ. ನಮ್ಮ ಹಕ್ಕಿನಲ್ಲಿ ಬರಬೇಕಾದಂಥ ಆ ವ್ಯವಸ್ಥೆ
ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು, ಹಣಕಾಸಿನ ಸೌಲಭ್ಯಗಳು, ಅದನ್ನು ನಮಗೆ ನ್ಯಾಯಯುತವಾಗಿ ಕೊಡಬೇಕು ಎನ್ನುವಂಥದ್ದು ಮಾನ್ಯ ಹಣಕಾಸು ಸಚಿವರು ಹಾಗೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ. 2022 ಜುಲೈಯಿಂದ 24 ಜುಲೈ ತನಕ ನಿವೃತ್ತಿ ಆದವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಮೊನ್ನೆ ಜುಲೈ 24ಕ್ಕೆ ನಿವೃತ್ತಿ ಆಗುವವರಿಗೆ ಮತ್ತು ಆಗಸ್ಟ್ 24ಕ್ಕೆ ನಿವೃತ್ತಿ ಆಗುವವರಿಗೆ ಸುಮಾರು 15 ಲಕ್ಷಗಳ ಅಂತರದಲ್ಲಿ ಇದ್ದೇವೆ. ಹೇಗೆಂತೇಳಿದರೆ ನಾವು ಎಲ್ಲವನ್ನು ಬಿಟ್ಟು ಈ ಸೇವೆಗೆ ಬಂದವು. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬೇರೆ ಯಾವುದೇ ಕಂಪನಿಗಳಲ್ಲಿ ಅಥವಾ ಈ ವ್ಯವಹಾರಗಳಲ್ಲಿ ಮಾಡಿದಾಗ ಅವರಿಗೆ ಎಲ್ಲ ಸೌಲಭ್ಯಗಳು ಇದೆ. ಆದರೆ ನಾವು ದಿನದ 24 ಗಂಟೆಗಳಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂತಹ ಒಂದು ಆ ಮನೋಸ್ಥಿತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಜಾರಿ ತರುವಲ್ಲಿ ಬಹಳ ಯಶಸ್ವಿಯಾಗಿ ದುಡಿದವು. ಈ ಸಮಯದಲ್ಲಿ ನಮ್ಮನ್ನು ಹೀಗೆ ಬೀದಿಗೆ ಇಳಿಸುವಂತಹದ್ದು ಸರ್ಕಾರಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿ ಮಾಡಿರುವ 7ನೇ ವೇತನ ಆಯೋಗದಿಂದ ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಸರಕಾರಿ ನೌಕರ ಮತ್ತು ಅಧಿಕಾರಿ ವರ್ಗದವರು ಆಗಿರುವ ಆರ್ಥಿಕ ನಷ್ಟ ಅಂದರೆ ಪಿಂಚಣಿ ಸೌಲಭ್ಯವನ್ನು ನಮಗೆ ಕೊಡಬೇಕು, ಆ ವ್ಯತ್ಯಾಸದ ಮೊತ್ತವನ್ನು ಕೊಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಬೇಡಿಕೆಯಾಗಿರುತ್ತದೆ. ಈ 7ನೇ ವೇತನ ಆಯೋಗದ ವೇತನ ಶ್ರೇಣಿಯಲ್ಲಿ ನಮಗೆ ಸಿಗಬೇಕಾಗಿರುವಂಥ ಪಿಂಚಣಿ ಸೌಲಭ್ಯಗಳಾದ DCRG, ರಜೆ ನಗದೀಕರಣ ಮತ್ತು ಕಮ್ಯುಟೇಷನ್ ಮೊತ್ತವನ್ನು ನಮಗೆ ಆ ವ್ಯತ್ಯಾಸದ ಮೊತ್ತವನ್ನು ಲೆಕ್ಕಾಚಾರ ಮಾಡಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಆ ಆರ್ಥಿಕ ಸೌಲಭ್ಯವನ್ನು ನಮಗೆ ಒದಗಿಸಬೇಕು ಅಂತ ಕೊಡಬೇಕು ಅಂತ ಹೇಳುತ್ತಾ ನಾವು ಹಲವು ದಿನಗಳಿಂದ ಸರ್ಕಾರದ ವಿವಿಧ ಹಂತಗಳ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಷಣ್ಮುಖಯ್ಯ ಇವರ ಒಂದು ನಿರ್ದೇಶನದಂತೆ ನಾವು ದಿನಾಂಕ 28/9/2024ರಂದು ಮಂಗಳೂರು ನಗರದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿಕೊಂಡು ರಾಜ್ಯ ವೇದಿಕೆಯ ಒಂದು ನಿರ್ದೇಶನದಂತೆ ನಾವು ಈ ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನವನ್ನು ಒಂದು ಸತ್ಯಾಗ್ರಹ ಮಾಡುವ ಮೂಲಕ ಅಥವಾ ನಮ್ಮ ಹೋರಾಟವನ್ನು ಮಾಡುವ ಮೂಲಕ, ಒಂದು ದಿನದ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸೌಲಭ್ಯವು ಇಡೀ ರಾಜ್ಯದಲ್ಲಿ 17,263 ಸರ್ಕಾರಿ ನೌಕರಿಗೆ ಸಿಗಬೇಕಾದಂಥ ಸೌಲಭ್ಯ. ಆ ಸೌಲಭ್ಯವನ್ನು ನೀಡುವಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ನಾವು ನಮ್ಮ ನಿವೃತ್ತಿ ಅವಧಿಯವರೆಗೆ ನಮ್ಮ ಒಂದು ವೇತನದಿಂದ ಕಡಿತವಾದ ಮೊತ್ತದ ಸೌಲಭ್ಯದಲ್ಲೇ ನಮ್ಮ ಒಂದು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಆದ ಕಾರಣ ನಮಗೆ ಈ ಒಂದು ಆರ್ಥಿಕ ಸೌಲಭ್ಯವನ್ನು 7ನೇ ವೇತನ ಆಯೋಗದಿಂದ ನಮಗೆ ಆಗಿರುವಂಥ ಪಿಂಚಣಿ ಆರ್ಥಿಕ ಸೌಲಭ್ಯವನ್ನು ಖಂಡಿತವಾಗಿಯೂ ನಮಗೆ ಒದಗಿಸಿ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ದಿನ ನಾವು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MLC ಚುನಾವಣೆ ಇದ್ದ ಕಾರಣ ನಮಗೆ ಇಲ್ಲಿಂದ DC ಕಚೇರಿ ತನಕ ಮೆರವಣಿಗೆ ಹೋಗಲು ನಮಗೆ ಅನುಮತಿ ಇರುವುದಿಲ್ಲ. ಸೊ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ, ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ. ನಾವು ಜಿಲ್ಲಾ ಸಂಚಾಲಕರು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ನಮ್ಮ ಮನವಿಯನ್ನು ಅರ್ಪಿಸಲಿದ್ದೇವೆ. ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು. ನಾವು ಈ ದಿನ ನಮ್ಮ 7ನೇ ವೇತನ ಆಯೋಗದಲ್ಲಿ 25 ತಿಂಗಳ ಒಂದು ವ್ಯತ್ಯಾಸದಲ್ಲಿ ನಮ್ಮನ್ನು ತುಂಬ ಅನ್ಯಾಯ ಮಾಡಿದ್ದಾರೆ. ಇದು ವೇತನ ತಾರತಮ್ಯ. ಈ ರೀತಿಯ ವೇತನ ತಾರತಮ್ಯ ಮಾಡಿರೋದು ನಿಜವಾಗಿ ನಮಗೆ ಮನ ನೊಂದಿದೆ. ನಾವು ಹಿರಿಯ ನಾಗರಿಕರು, ನಾವು 41 ವರ್ಷ
ಸರ್ಕಾರಿ ಸೇವೆ ಸಲ್ಲಿಸಿ ನಾವು ಕೆಲಸದ ಒತ್ತಡದಿಂದ ಹೊರಗೆ ಬಂದವರು. ನಿಮಗೆಲ್ಲ ತಿಳಿದಿರೋ ವಿಷಯ, ನಿವೃತ್ತರಂದರೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದ ನಿವೃತ್ತರಾಗಿ ಬಂದವರು ನಾವು ಇವತ್ತು ಸುಮಾರು 200-300 ಜನ ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ನಮ್ಮ ನಿವೃತ್ತಿ ವೇತನದಲ್ಲಿ ಮಾಡಿದ ಒಂದು ಈ ವಂಚನೆ ಅಂತ ಹೇಳ್ತೇನೆ ನಾನು. ಈ ರೀತಿಯ ವಂಚನೆ ಯಾವ ನೌಕರರಿಗೂ ಆಗ್ಬೋದು, ಆಗಬಾರದು. ಆದರೆ ಈ ನೀತಿಯನ್ನು ಮನಗಂಡು ಸರ್ಕಾರಕ್ಕೆ ನೇರವಾಗಿ ಸದ್ಯದಲ್ಲೇ ಈ ಏನೋ ಒಂದು ಇದನ್ನು ಯಾವುದೋ ಸಭೆಗಿಬೆ ಏನು ಕಾನೂನಲ್ಲಿ ಏನು ನಮಗೆ ಉಂಟು, ಆರ್ಥಿಕ ಏನು ಉಂಟು, ಈಗಾಗಲೇ ನಮಗೆ ವೇತನ ಆಯೋಗದಲ್ಲಿ ನೀಡಿದ ಇದರಲ್ಲೇ ನಮ್ಮ ಏನೋ ಒಂದು ಅದರಲ್ಲೇ ಉಳಿಕೆ ಉಂಟು. ನಮ್ಮ ಹಣ ನಮಗೆ ಕೊಡೋದು ಏನು ತೊಂದರೆ ಇಲ್ಲ, ಸರ್ಕಾರ ಇಟ್ಟಿದೆ ನಮ್ಮ ವೇತನಗೆ. ಆ ವೇತನದಲ್ಲೇ ನಮಗೆ ಇದನ್ನು ಸರಿಪಡಿಸಿ ನಮ್ಮನ್ನು ನ್ಯಾಯ ಕೊಡಬೇಕು ನಮಗೆ. ಯಾಕಂದರೆ ನಾವು ಹಿರಿಯ ನಾಗರಿಕರು, ನಮಗೆ ನಿಶಕ್ತಿ, ಅನಾರೋಗ್ಯ ಎಲ್ಲರೂ ಈಗ ಇಲ್ಲಿ ಹಾಜರಾದವರೆಲ್ಲ ನಿಜವಾಗಿ ಅನಾರೋಗ್ಯದವರೇ ಒಂದು 50-60% ಮಂದಿ ಅಂತ ಹೇಳ್ತೇನೆ ನಾನು, ಹೆಚ್ಚು ಕಮ್ಮಿ. ಯಾಕಂತ ಹೇಳಿದರೆ ನಮಗೆ ಈ ಕಳೆದ ಕೊರೋನಾ ಸಮಯದ್ದು ನನಗೆ ನೆನಪು ಬರ್ತದೆ. ಹಕ್ಕಿಗಳು ಸಮೇತ ಇದು ಆ ಕೊರೋನಾ ಟೈಮಲ್ಲಿ ಅದು ಕೂಡ ಕಾಣದಾಗಿತ್ತು. ಮತ್ತು ಜನ ನಿಮಗೆಲ್ಲ ತಿಳಿದ ವಿಷಯ, ಅಂಗಡಿ ಮುಂಗಟ್ಟು ಎಲ್ಲ ಮಂದಿ ಕುಟುಂಬ ಎಲ್ಲ ಮನೆಯೊಳಗೆ ಇದ್ದರು. ನಾವು ಮಾತ್ರ ತುರ್ತು ಸೇವೆ ಅಂತೇಳಿ ಬಂದು ನಾವು ಸೇವೆ ನೀಡಿದ್ದೇವೆ. ಇದನ್ನು ಮನವರಿಕೆ ಮಾಡಬೇಕು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ. ಯಾಕಂತ ಹೇಳಿದರೆ ನಮ್ಮ ಕೊರಗು ನಿಮಗೆ ಇದನ್ನು ಜ್ಞಾಪನೆ ಮಾಡ್ತೇವೆ. ನಾವು ನಿಮ್ಮ ಹತ್ರ ನಮಗೆ ಸಂಬಳ ಜಾಸ್ತಿ ಕೊಡಿ, ಇಲ್ಲಾಂದರೆ ನಮಗೆ ಬೋನಸ್ ಕೊಡಿ, ಇಲ್ಲಾಂದರೆ ನಮಗೆ ಇದು ಕೊಡಿ, ನಾವು ಕೇಳ್ತಾ ಇಲ್ಲ. ನಮಗೆ ನ್ಯಾಯವಾಗಿ ಎಲ್ಲರಿಗೂ. ಈಗ ನೋಡಲಿಕ್ಕೆ ಹೋದರೆ ಈಗ ಪ್ರಸ್ತುತ ಸರ್ಕಾರಿ ಕೆಲಸ ನಿರ್ವಹಿಸಿದವರು ಆ ವೇತನವನ್ನು ಪೂರ್ತಿಯಾಗಿ ತಗೊಳ್ತಾರೆ. ನಾವು ಯಾಕೆ ಅದನ್ನು 25 ತಿಂಗಳಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತೇಳಿ ಮಗದೊಮ್ಮೆ ಎಚ್ಚರಿಸ್ತೇನೆ ನಾನು ಜಿಲ್ಲಾ ಸಂಘಟನೆ ಪರವಾಗಿ. ನೋಡಿ, ಈ ನಿವೃತ್ತಿಯಾದವರು ನಾವು 25 ತಿಂಗಳ ಅವಧಿಯವರು ಯಾಕೆ ನಮಗೆ ಮಲತಾಯಿ ಧೋರಣೆ ಮಾಡ್ತಿದ್ದೀರಿ? ಇದನ್ನು ಕೂಲಂಕಷವಾಗಿ ಪರಿಗಣಿಸಿ. ನಮ್ಮ ರಾಜ್ಯ ಮಟ್ಟದ ಸಮಾವೇಶವು ಕಳೆದ 18ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಜರುಗಿದಾಗ ನಮ್ಮದೇ ಮಂಗಳೂರಿನ ಹೆಮ್ಮೆಯ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಹೆಗ್ಡೆ ಅವರು ಆ ಸಭೆಗೆ ಹಾಜರಾಗಿದ್ದರು. ಆ ಸಭೆಯಲ್ಲಿ ಅವರು ಡೈರೆಕ್ಟಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ, ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ, ಇದನ್ನು ನೇರವಾಗಿ ಕೊಡ್ಬೋದು. ಇದು ಯಾಕೆ ಬಚ್ಚಿಟ್ಟಿದ್ದೀರಿ ಅವರ ದುಡ್ಡನ್ನು? ಆ ಬಚ್ಚಿಟ್ಟ ದುಡ್ಡನ್ನು ಕೊಟ್ಟುಬಿಡಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ನ್ಯಾಯಮೂರ್ತಿಗಳೇ, ಲೋಕಾಯುಕ್ತದ ನ್ಯಾಯಾಧೀಶರವರು ಅವರೇ ನಮಗೆ ಆದೇಶವನ್ನು ಅಲ್ಲೇ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಮನವರಿಕೆ ಮಾಡಿದ್ದಾರೆ. ಇದನ್ನು ಕೂಡ ನಾನು ಒತ್ತು ನೀಡುತ್ತಾ, ನಾವೇನು ಬೇಡ್ತಾ ಇಲ್ಲ. ನಮ್ಮ ವೇತನದಲ್ಲಿ ನಾವು ದುಡಿದ ಹಣವನ್ನು ನಮಗೆ ಕೊಡಿ ಎಲ್ಲರಿಗೂ. ನಾವು ಬಂದಿರೋದಷ್ಟೇ. ನಾವಿಲ್ಲಿ ಗ್ರೂಪ್ ಡಿಯಿಂದ ಇದು ಕ್ಲಾಸ್ 1 ಆಫೀಸರ್ವರೆಗೆ ಇಲ್ಲಿ ಹಾಜರಿದ್ದೇವೆ. ಯಾಕೆ ನಮಗೆ ನಿವೃತ್ತಿ ಆದ ಮೇಲೆ ಯಾಕೆ ಹಿಂಸೆ? ನಾವು ನಮ್ಮ ಮಕ್ಕಳೊಟ್ಟಿಗೆ ಇರಬೇಡವಾ? ನಮ್ಮ ಹೆಂಡತಿ ಮಕ್ಕಳ ಹತ್ರ ನಾವು ಸುಖ ಮಾಡಬೇಡವಾ? ನಮ್ಮ ಸಂಸಾರದೊಟ್ಟಿಗೆ ನಾವು ಇಲ್ಲಿ ಬಂದು ಮಾರ್ಗದ ಬದಿಯಲ್ಲಿ ಧರಣಿ ಮಾಡಬೇಕಾ ನಾವು? ಇದಕ್ಕೆ ಉತ್ತರ ಕೊಡಿ. ನಾವು ಸುಮ್ಮನೆ ಡೇರೆ ಹಾಕಿ ಇಲ್ಲಿ ಏನು ಪ್ರಚಾರಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡ್ತಿಲ್ಲ. ನಮ್ಮ ಕೂಗು, ನಮ್ಮ ವೇತನ ನಮಗೆ ಕೊಡಿ, ನ್ಯಾಯವಾಗಿ ಕೊಡಿ ಅಂತೇಳಿ ಮಗದೊಮ್ಮೆ ಹೇಳುತ್ತಾ ನಾನು ನನ್ನ ಜಿಲ್ಲಾ ಸಂಘಟನೆ ಪರವಾಗಿ ಇಲ್ಲಿ ಹಾಜರಾದವರೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ನೀಡಲು ಹೋಗ್ತಾ ಇದ್ದೇವೆ. ಎಲ್ಲರೂ ನಮಗೆ ಈ ವಿಷಯದಲ್ಲಿ ಎಲ್ಲರೂ ಜನಪ್ರತಿನಿಧಿಯಾಗಲಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡಲೇ ಇದನ್ನು ಮನಗೊಂಡು ಇದು ಮಾಡಲೇಬೇಕಂತೇಳಿ ವಿಶೇಷವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿತ್ತು.